ಯಶೋಧ ಹಳ್ಳಿನಲ್ಲಿ ತನ್ನ ಮಗಳ ಜೊತೆಗೆ ಬದುಕ್ತಾ ಇರ್ತಾಳೆ. ಇವರು ಬಡ ಕುಟುಂಬದವರಾಗಿರ್ತಾರೆ. ಯಶೋಧ ತನ್ನ ಪುಟ್ಟ ಮಗಳನ್ನ ತುಂಬ ಕಷ್ಟಪಟ್ಟು ಸುಖವಾಗಿ ನೋಡ್ಕೊಳ್ತಾ ಇರ್ತಾಳೆ. ತಾಯಿ ಅಂದರೆ ಹಾಗೆ, ತನಗೆ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ತನ್ನ ಕೂಸಿಗೆ ಯಾವುದೇ ಕಷ್ಟ ಆಗದೆ ಸುಖವಾಗಿರಬೇಕು ಅಂತ ಆಸೆ ಪಡೋಳು. ಮಗನೇ ತನು, ಮನೇಲಿರೋ ಹಾಲೆಲ್ಲ ಖಾಲಿ ಆಗಿಬಿಟ್ಟಿದೆ ಕಣೆ. ಪಕ್ಕದ ಮನೆಗೆ ಹೋಗಿ ಸುನೀತಾ ಆಂಟಿ ಹತ್ರ ಒಂದು ಲೋಟ ಹಾಲು ತೊಗೊಂಡು ಬರ್ತೀಯ ಮಗಳೇ, ನಾಳೆ ತಂದು ಕೊಡ್ತಾರೆ ಅಮ್ಮ ಅಂತ ಹೇಳು. ಹಾಂ, ಬೇಗ ಬಾ ಆಯಿತಾ. ಮನೇಲಿ ಯಾವ ಕೆಲಸನೂ ಆಗಿಲ್ಲ, ನೀನಲ್ಲೇ ಇದ್ಬಿಡ್ಬೇಡ. ವಾಪಸ್ ಬಂದು ಅಂಗಳ ಎಲ್ಲ ಗುಡಿಸು ಆಯಿತಾ? ಹಾಂ ಸರಿ ಅಮ್ಮ, ಬೇಗ ಹೋಗಿ ಬೇಗ ಬರ್ತೀನಿ. ಅದು ಆಂಟಿ, ಅಮ್ಮ ಹೇಳಿದ್ದು ಕಾಫಿ ಮಾಡೋದಕ್ಕೆ ಒಂದು ಲೋಟ ಹಾಲು ಕೊಡಬೇಕಂತೆ. ನಾಳೆ ಬೆಳಗ್ಗೆ ಹಾಲು ತಂದಮೇಲೆ ಅಮ್ಮನೇ ತಂದು ಕೊಡ್ತಾರಂತೆ. ಓಹೋ, ಯಾಕೆ ತಾಯಿ ಮಗಳು ಇಬ್ಬರಿಗೂ ಒಂದು ಲೋಟ ಹಾಲು ಹಾಕ್ತೇನೆ ಕಾಫಿ ಕೊಡ್ಬಿಟ್ರೆ ಏನು ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತಾ? ಕುಡಿಯೋ ಹಾಗೆ ಇಲ್ವಾ? ಇರು, ತಂದು ಕೊಡ್ತೀನಿ. ಸುನೀತಾ ಹಾಲು ತಗೊಂಡು ಬರುವಾಗ ಹೇಗೂ ಮಿಸ್ ಆಗಿ ಕಾಲು ಜಾರಿ ಬಿದ್ದುಬಿಡ್ತಾಳೆ. ಅಯ್ಯೋಯ್ಯೋಯ್ಯೋ ದೇವ್ರೇ, ನನ್ನ ಸೊಂಟ, ಅಯ್ಯೋ ನನ್ನ ಸೊಂಟ ಮುರ್ದೇ ಹೋಯ್ತು ಭಗವಂತ, ಯಾಕಾದರೂ ಹೀಗಾಗ್ತಿದ್ಯೋ? ಅದೇನು ಕಾಲ್ಗುಣನೇ ನಿಂದು? ನಿನ್ನ ಮುಖ ನೋಡ್ಕೊಂಡು ಹೋದರೆ ಯಾವ ಕೆಲಸನೂ ಆಗಲ್ಲ. ನೀನೆಲ್ಲಾದರೂ ಬಂದು ಕಾಲಿಟ್ಟರೆ ಏನಾದರೂ ಒಂದು ಅನಾಹುತ ಆಗೇ ಆಗತ್ತೆ. ಅದೇನು ದರಿದ್ರದವಳೆ ನೀನು? ಯಾಕಾದರೂ ಬೆಳಗ್ಗೆ ಬೆಳಗ್ಗೆನೆ ನಿನ್ನ ಈ ಶನಿ ಮುಖ ನಾನು ನೋಡಿದ್ನೋ ಏನೋ, ನನ್ನ ಸೊಂಟನೇ ಮುರಿದೋಯ್ತು. ಏನಾಯ್ತೆ ಸುನೀತಾ? ಯಾಕೆ ಇಷ್ಟೊಂದು ಜೋರಾಗಿ ಕಿರ್ತಾ ಇದೆಯಾ? ಏನಾಯ್ತು? ಅಯ್ಯಯ್ಯೋ, ಯಾಕೆ ಏನಾಯ್ತೆ ನಿನಗೆ? ನೆಲ ಮೇಲೆ ಯಾಕೆ ಬಿದ್ದು ಹೊಳಗ್ತಿದ್ಯಾ? ಎದ್ದೇಳ ಮೇಲೆ. ಅಯ್ಯಯ್ಯೋ ಅತ್ತೆ, ನಾನು ಇರೋ 6 ಇಂಚ್ ಸೊಂಟ ಮುರಿದು ನುಚ್ಚು ನೂರಾಗೋಯ್ತತ್ತೆ. ಈ ಹಾಳಾದವಳು ಬೆಳಗ್ಗೆ ಬೆಳಗ್ಗೆನೆ ಮುಖ ದರ್ಶನ ಮಾಡಿ ಸೊಂಟ ಮುರಿದೋಗ ಹಾಗೆ ಮಾಡಿದಾಳೆ. ಅಯ್ಯಯ್ಯೋ, ಅದೇನು ಕಾಲ್ಗುಣನೇ ನಿಂದು? ನನ್ನ ಮುದ್ದಿನ ಸೊಸೆ ಸೊಂಟನೇ ಮುರಿದು ಹೋಗೋ ಹಾಗೆ ಮಾಡಿದ್ಯಲ್ಲೇ. ಛೇ, ಏನಾಯ್ತಮ್ಮ? ಯಾಕೆ ಹೀಗೆ ಅವಾಗಿಂದನೂ ಕೂಗ್ತಾನೆ ಇದ್ದೀರಾ ನೀವಿಬ್ರು? ಪಾಪ ಅವಳಿಗೆ ಯಾಕೆ ಬೈತಾ ಇದ್ದೀರಾ? ಅಲ್ಲ ಕಣೆ ಸುನೀತಾ, ನೀನು ಕಾಲು ಜಾರ್ ಬಿದ್ದು ಪಾಪ ಆ ಹುಡುಗಿಗೆ ಬೈತಿದ್ಯಲ್ಲೇ. ಅವಳೇ ನಿನ್ನ ಕಾಲು ಹಿಡ್ಕೊಂಡು ಕಾಲು ಎಳೆದ್ಲೇನೆ, ಎಳೆದ್ಬಿಟ್ಟು ಬೀಳ್ಸಿದ್ಲಾ ಹೇಳು? ಬಾಯಿದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಅಯ್ಯೋ ಸಾಕು, ಸುಮ್ಮನೆ ಇರ್ರಿ ನೀವು. ಇವಳು ದರಿದ್ರದವಳು ಅಂತ ಇಡೀ ಊರಿಗೆ ಗೊತ್ತಾಗಿದೆ. ಇವಳು ಬಂದ್ರೆ ಹೀಗೆ ಏನಾದರೂ ಒಂದು ಅನಾಹುತ ಆಗೇ ಆಗುತ್ತೆ. ಸಾಕು, ಬಾಯಿ ಮುಚ್ಚು ಸುನೀತಾ. ಪಾಪ ಆ ಹುಡುಗಿಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ನೀನು ಹಾಲೇನು ಕೊಡೋದು ಬೇಡ. ತನು, ಹಾಲು ನಮ್ಮ ಮನೇಲಿ ಖಾಲಿ ಆಗಿದೆಯಮ್ಮ, ಇರೋ ಒಂಚೂರು ಚೆಲ್ಲೋಯ್ತು ನೋಡು. ನೀನು ಹೋಗಮ್ಮ, ಇನ್ನು ಬೇಜಾರೇನು ಮಾಡ್ಕೋಬೇಡ. ಸುನೀತಾ ತನುಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾಳೆ. ಪಾಪ ತನು ತುಂಬ ಬೇಜಾರು ಮಾಡಿಕೊಂಡು ಮನೆಗೆ ವಾಪಸ್ ಹೋಗ್ತಾಳೆ. ಅರೆ, ಇದೇನೇ ಮಗಳೇ ಹಾಗೆ ಬಂದಿದ್ಯಾ? ಅವ್ರ ಮನೆಯಲ್ಲೂ ಹಾಲಿರ್ಲಿಲ್ವಾ? ಅದು ಅಮ್ಮ, ನಾನು ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಕಾಲು ಜಾರಿ ಕೆಳಗೆ ಬಿದ್ದುಬಿಟ್ರು. ಅಷ್ಟಕ್ಕೆ ಇಷ್ಟೆಲ್ಲ ನಡೀತು. ಅದಕ್ಕೆ ಅವರು ಪೆಟ್ಟಾಗಿರೋದಕ್ಕೆ ನಾನೇ ಕಾರಣ. ನನ್ನ ಕಾಲು ಗುಣ ಸರಿ ಇಲ್ಲ, ಹಾಗೆ ಹೀಗೆ ನಾನು ದರಿದ್ರದವಳು ಅಂತ ತುಂಬ ಹೇಳ್ತಿದ್ರು ಅಮ್ಮ. ನಂಗೆ ತುಂಬ ಬೇಜಾರಾಯಿತು. ಎಲ್ಲರೂ ನನಗೆ ಹೀಗೆ ಹೇಳ್ತಿದ್ದಾರೆ. ಯಾಕೆ ಹೇಳ್ತಾರಮ್ಮ? ಮಗಳೇ, ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ ಹೇಳು? ಅವಳ ಬಾಯೇ ಸರಿಯಿಲ್ಲ, ಯಾವಾಗಲೂ ಹೀಗೆ ಏನಾದರೂ ಒಂದು ಹೇಳ್ತಾನೆ ಇರ್ತಾಳೆ. ನೀನು ಅಂತಲ್ಲ, ಎಲ್ರಿಗೂ ಅವಳು ಹಾಗೆ ಹೇಳೋದು. ನೀನು ಇದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಬೇಡ. ಕಂಡವರೆಲ್ಲ ಹೇಳ್ತಾರೆ ಅಂತ ನೀನು ಯಾಕೆ ಬೇಜಾರು ಮಾಡ್ಕೋತೀಯಾ? ಬಾ, ಹಾಲಿಲ್ಲದೆ ಇದ್ದರೂ ಕಾಫಿ ಮಾಡ್ಬೋದು. ಕಾಫಿ ಮಾಡಿಟ್ಟಿದ್ದೀನಿ, ತಿಂಡಿ ತಿನ್ನೋಣ ಬಾ. ನೀನೇನು ಬೇಜಾರು ಮಾಡ್ಕೋಬೇಡ ಮಗಳೇ. ಮಗಳು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಯಶೋಧ ತನ್ನ ಮಗಳಿಗೆ ಸಮಾಧಾನ ಮಾಡಿ ತಿಂಡಿ ತಿನ್ನಿಸ್ತಾಳೆ. ಹೀಗೆ ದಿನಗಳು ಕಳೆಯುತ್ತೆ. ಸಂಬಂಧಿಕರು, ಊರು ಮನೆಯವರು ಮಾಡೋ ಅವಮಾನಗಳ ಜೊತೆನೆ ತನು ತನ್ನ ವಿದ್ಯಾಭ್ಯಾಸನ ಮುಂದುವರಿಸ್ಕೊಂಡು BCom ಪದವಿ ಪಡಿತಾಳೆ. ಒಂದಿನ ಯಶೋಧ ಮತ್ತೆ ತನು ಇಬ್ರು ಯಶೋಧನ ಅಣ್ಣನ ಮನೆಗೆ ಬಂದಿರ್ತಾರೆ. ಯಶೋಧ, ಆರಾಮಿದೆಯೇನೆ? ತುಂಬ ದಿನಗಳಾಯ್ತಲ್ವೇನೆ ಈ ಕಡೆ ಎಲ್ಲ ಬರ್ದೆ. ನಾನು ನಿನ್ನ ನೋಡಿದೆ ತುಂಬ ದಿನ ಆಯಿತು ನೋಡು. ಹಾಂ ಹೌದು, ಅದಕ್ಕೆ ನಿಮ್ಮನ್ನೆಲ್ಲ ನೋಡಿದೆ ತುಂಬ ದಿನ ಆಗಿತ್ತಲ್ವಾ, ಅದಕ್ಕೆ ಬಿಡು ಮಾಡಿಕೊಂಡು ನಾನು ನನ್ನ ಮಗಳು ಇಬ್ಬರೂ ಬಂದ್ವಿ. ಅಲ್ಲ ಕಣೆ, ನೀನೇನೋ ಬಂದೆ ಸರಿ, ನಿನ್ನ ಜೊತೆಗೆ ನಿನ್ನ ಮಗಳನ್ನ ಯಾಕೆ ಕರ್ಕೊಂಡು ಬಂದೆ? ಮೊದಲೇ ಅವಳು ಹಾಗೆ. ಇಲ್ಲಿ ಏನು ತೊಂದರೆ ಆಗುತ್ತೋ ಏನೋ ಇನ್ನು ನಮ್ಮನೇಲಿ. ಯಾಕದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನ ಮಗಳು ಕೇಳಿಸ್ಕೊಂಡ್ರೆ ಪಾಪ ಅವಳ ಮನಸ್ಸಿಗೆ ಅದೆಷ್ಟು ನೋವಾಗಲ್ಲ ಹೇಳಿ? ನೋಡಿ, ನೀವು ಹೀಗೆಲ್ಲ ಮಾತಾಡಬೇಡಿ. ಅಯ್ಯೋ ಸಾಕು, ಸುಮ್ಮನೆ ಇರೆ. ಇವಳು ಹುಟ್ಟಿದ ತಕ್ಷಣ ನನ್ನ ತಮ್ಮನ್ನೇ ತಿಂದು ತೇಗದ್ಲು. ಅದು ಯಾವ ಗಳಿಗೆನಲ್ಲಿ ಹುಟ್ಟಿದ್ಲೋ ಏನೋ, ದರಿದ್ರನೆಲ್ಲ ಜೊತೆಲೆ ಹೊತ್ಕೊಂಡು ಬಂದಿದ್ದಾಳೆ. ನನ್ನ ತಮ್ಮಂಗೆ ಮಗಳ ಮುಖ ನೋಡೋ ಅದೃಷ್ಟ ಇಲ್ಲದೆ ಇದ್ರೂ ಚಿಂತೆ ಇರಲಿಲ್ಲ. ಇವಳು ಹುಟ್ಟದೇ ಇದ್ದಿದ್ರೆ ನನ್ನ ತಮ್ಮನಾದರೂ ನಮ್ಮ ಕಣ್ಮುಂದೆ ಚೆನ್ನಾಗಿರ್ತಾ ಇದ್ದ.
ಏನದಕ್ಕೆ ನೀವು ಹೀಗೆಲ್ಲ ನಿಷ್ಠೂರವಾಗಿ ಮಾತಾಡ್ತಿದ್ದೀರಲ್ಲ? ಅಲ್ಲ, ನನ್ನ ಮಗಳೇ ತಂದೆನ ಕೊಂದಿರೋ ಹಾಗೆ ಮಾತಾಡ್ತಿದ್ದೀರಲ್ಲ. ನನ್ನ ಗಂಡಂಗೆ ಆರೋಗ್ಯ ಸರಿ ಇರಲಿಲ್ಲ, ಅದು ನಿಮಗೂ ಗೊತ್ತಿತ್ತು ತಾನೇ? ಹಾಗಿರುವಾಗ ನನ್ನ ಮಗಳು ಹೇಗೆ ಕಾರಣ ಆಗ್ತಾಳೆ? ಹೀಗೆಲ್ಲ ಮಾತಾಡಬೇಡಿ. ಅದಕ್ಕೆ ನನ್ನ ಮಗಳು ಕೇಳಿಸ್ಕೊಂಡ್ರೆ ಪಾಪ ತುಂಬ ಮನ್ಸಿಗೆ ನೋವು ಮಾಡ್ಕೋತಾಳೆ. ಅಯ್ಯೋ ಸಾಕು, ಬಾಯ್ ಮುಚ್ಚೆ. ನಾನು ಹೇಳ್ತಿರೋದ್ರಲ್ಲಿ ಏನೇ ತಪ್ಪಿದೆ? ಇವಳು ಹುಟ್ಟಿದಾಗಿಂದಾನು ಹುಟ್ಟಿದ ಕೂಡ್ಲೇನೆ ಗಂಡನ್ನೇ ಕಳ್ಕೊಂಡೆ. ಹುಟ್ಟಿದ ಮೇಲೆ ಏನೆಲ್ಲ ಕಳ್ಕೊಂಡೆ ಹೇಳು? ಎಲ್ಲಾನು ಕಳ್ಕೊಂಡು ಬೀದಿಗೆ ಬರೋದು ಒಂದೇ ಬಾಕಿ ಇರೋದು. ಅಂತ ಮಗಳು ನಿನ್ ಜೊತೆ ಇರೋ ಬದಲು ಸಾಯೋದೇ ಒಳ್ಳೇದು. ನೀನಾದ್ರೂ ನೆಮ್ಮದಿಯಾಗಿರ್ತೀಯ ಆವಾಗ. ನೋಡಿ ಅದಕ್ಕೆ ಇದೇ ಕೊನೆ. ನೀವಿನ್ಯಾವತ್ತೂ ಹೀಗೆಲ್ಲ ಮಾತಾಡಬೇಡಿ. ನನಗೆ ನನ್ನ ಮಗಳೇ ಪ್ರಪಂಚ. ನೀವು ಹೀಗೆಲ್ಲ ಮಾತಾಡೋದು ಕೇಳಿಸ್ಕೊಂಡ್ರೆ ಅವಳು ತನು ಮಗಳೇ, ಅವ್ರಿಗೇನೋ ಬುದ್ಧಿ ಇಲ್ದೇನೆ ಹಾಗೆಲ್ಲ ಮಾತಾಡ್ತಾರೆ. ನೀನೇನು ಚಿಂತೆ ಮಾಡಬೇಡ, ಅದ್ರ ಬಗ್ಗೆ ಎಲ್ಲ ಬೇಜಾರು ಮಾಡ್ಕೊಳ್ಬೇಡ ಆಯ್ತಾ? ಅತ್ತೆ ತಂದೆ ಸಾವಿಗೆ ತನು ಹುಟ್ಟಿರೋದೇ ಕಾರಣ ಅನ್ನೋದನ್ನ ಕೇಳಿಸ್ಕೊಂಡು ತನು ತುಂಬಾನೇ ಬೇಜಾರು ಮಾಡ್ಕೋತಾಳೆ. ಅದೇ ತಕ್ಷಣ ಅಲ್ಲಿಂದ ಹೊರಟು ಮನೆಗೆ ಬರ್ತಾಳೆ. ಛೇ, ಎಲ್ಲರೂ ನಾನು ಸರಿ ಇಲ್ಲ, ನನ್ನ ಕಾಲ್ಗುಣ ಸರಿ ಇಲ್ಲ, ದರಿದ್ರದವಳು, ಅಪ್ಶಕ್ನ, ಹಾಗೆ ಹೀಗೆ ಅಂತ ಹೇಳ್ತಾನೆ ಇರ್ತಾರೆ. ಹೀಗಿರುವಾಗ ನಾನು ಯಾರಿಗೂ ಉಪಯೋಗ ಇಲ್ಲ, ನನ್ನಿಂದ ಕೆಟ್ಟದೇ ಆಗುತ್ತೆ ಅಂದರೆ ನಾನು ಯಾಕಾದರೂ ಬದುಕಿರಬೇಕು? ಬದುಕಿರೋ ಬದಲು ಸಾಯೋದೇ ಒಳ್ಳೆಯದು. ಅವಾಗಾದರೂ ಇವರೆಲ್ಲ ನೆಮ್ಮದಿಯಾಗಿರ್ತಾರೆ. ಎಲ್ಲರಿಗಿಂತನೂ ಅಮ್ಮ ನೆಮ್ಮದಿಯಾಗಿರ್ತಾಳೆ. ಅವಳು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಾನು ಅವಳ ಜೊತೆ ಇದ್ದಷ್ಟು ದಿನಾನು ಅವಳಿಗೆ ಎಲ್ಲರಿಂದನೂ ಅವಮಾನ ಆಗ್ತಿರುತ್ತೆ. ಯಾಕೆ ಮಗಳೇ ಒಂಥರ ಇದೆಯಾ? ಏನು ಅತ್ತೆ ಹೇಳಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ಯಾ? ನೋಡು, ಯಾರು ಏನೇ ಹೇಳಿದ್ರು ನಾನೇನು ನಿನ್ನ ದೂರ ಮಾಡಲ್ಲ. ನನಗೆ ನಿನ್ನಿಂದ ಏನೂ ಕೆಟ್ಟದಾಗಿಲ್ಲ ಮಗಳೇ. ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಹೇಳೋರು ನಾವು ಹೇಗಿದ್ರು ಹೇಳ್ತಾರೆ. ನೀನು ನಿನ್ನ ಪಾಡಿಗೆ ಓದು ಬರೆಯೋದ್ರ ಕಡೆ ಗಮನ ಕೊಡು, ಆರಾಮಾಗಿರು. ನೀನೇನು ಚಿಂತೆ ಮಾಡಬೇಡ ಆಯಿತಾ? ಅವ್ರ ಮಾತಿಗೆಲ್ಲ ತಲೆನೇ ಕೆಡ್ಸ್ಕೋಬೇಡ. ನಿನ್ನಿಂದ ಏನೂ ಕೆಟ್ಟದಾಗಲ್ಲ. ಅವರೆಲ್ಲ ಸುಮ್ಮನೆ ಬಾಯಿದೆ ಅಂತ ಮಾತಾಡ್ತಾರೆ. ನೀನು ಓದ್ಕೋ. ಸರಿಯಮ್ಮ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಛೇ, ಅಮ್ಮ ನನಗೋಸ್ಕರನೇ ಬದುಕ್ತಿದ್ದಾಳೆ. ನಾನೇನಾದರೂ ಜೀವ ಕಳ್ಕೊಂಡಿದ್ರೆ ಅಮ್ಮ ಒಬ್ಬಳೇ ಆಗಿಬಿಡ್ತಾ ಇದ್ಲು. ಬೇರೆ ಯಾರ್ದೋ ಮಾತಿಗೆ ನಾನು ಯಾಕೆ ಈ ನಿರ್ಧಾರ ಮಾಡಲಿ? ಇಲ್ಲ, ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಳ್ಬೇಕು. ಇವಾಗ ನಾನು ಖಾಲಿ ಇದ್ದೀನಿ, ಅದಕ್ಕೆ ಎಲ್ಲರೂ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ನಾನೊಂದು ಒಳ್ಳೆ ಪೊಸಿಷನಲ್ಲಿದ್ದರೆ ಆವಾಗ ಎಲ್ಲರೂ ನನ್ನ ಒಪ್ಕೋತಾರೆ, ನನ್ನ ಬುಡಕ್ಕೆ ಬರ್ತಾರೆ. ಆವಾಗ ಕಾಲ್ಗುಣ ಕೈಗುಣ ಅಂತ ಏನೂ ಇವ್ರಿಗೆ ನೆನಪೇ ಆಗಲ್ಲ. ಹೌದು, ನಾನೊಂದು ಒಳ್ಳೆ ಕೆಲಸ ತಗೋಬೇಕು. ಇವತ್ತಿಂದನೇ ಅದ್ರ ಬಗ್ಗೆ ಯೋಚನೆ ಮಾಡಿ ಕರೆಕ್ಟಾಗಿ ಓದಬೇಕು. ತನು ಈ ಅವಮಾನಗಳನ್ನೆಲ್ಲ ಸಹಿಸಬೇಕು ಅಂದರೆ, ಅವಮಾನಗಳನ್ನೆಲ್ಲ ದೂರ ಮಾಡಬೇಕು ಅಂದರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾಳೆ. ತನು ಕಷ್ಟಪಟ್ಟು ಓದಿ ಒಂದು ಒಳ್ಳೆ ಕೆಲಸ ತಗೋತಾಳೆ. ತಾಯಿ ಮೊದಲಿಂದನೂ ಕಷ್ಟಪಟ್ಟು ಅವಳನ್ನ ಓದಿಸಿರ್ತಾರೆ. ಹಾಗಾಗಿ ತನ್ನ ದುಡಿಮೆಲೆ ತಾಯಿಗೆ ಒಂದು ಒಳ್ಳೆ ಮನೆನ ಗಿಫ್ಟ್ ಕೊಡ್ತಾಳೆ. ತಾಯಿನ ಮಹಾರಾಣಿ ಥರ ನೋಡ್ಕೊಳ್ತಾ ಇರ್ತಾಳೆ. ಹೀಗೆ ದಿನಗಳು ಕಳೆಯುತ್ತೆ. ಆದರೆ ತನು ಮೊದಲಿನ ಜೀವನಕ್ಕೂ ಈ ಜೀವನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಎಲ್ಲರೂ ಅವಳನ್ನ ಹಾಡಿ ಹೊಗಳ್ತಾ ಇರ್ತಾರೆ. ಯಶೋಧ, ನನ್ನ ಸೊಸೆ ತುಂಬ ಒಳ್ಳೆ ಕೆಲಸ ತಗೊಂಡಿದ್ದಾಳಂತೆ. ಎಲ್ಲರೂ ಬಾಯಲ್ಲೂ ಅದೇ ಕಣೆ. ಹಾಂ ಹೌದು, ಅದಕ್ಕೆ ನನ್ನ ಮಗಳು ನನ್ನನ್ನು ರಾಣಿ ಥರ ನೋಡ್ಕೊಳ್ತಿದ್ದಾರೆ. ಬಂಗಾರ ಅವಳು. ಹೌದು ಕಣೆ, ನನ್ನ ಸೊಸೆ ಬಂಗಾರನೇ. ಅದೇನು ಗೊತ್ತೇನೆ ಯಶೋಧ, ನಿನ್ನ ಸೋದರಳಿಯಂಗೆ ನಿನ್ನ ಮಗಳನ್ನೇ ಮದುವೆ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗೂ ಸೋದರಿಕೆ ಸಂಬಂಧ, ನೀನೇನು ಹೇಳ್ತೀಯಾ? ಓ, ಏನದಕ್ಕೆ? ಅವಾಗೆಲ್ಲ ನನ್ನ ಮಗಳು ದರಿದ್ರ, ಕಾಲ್ಗುಣ ಸರಿ ಇಲ್ಲ ಅಂತಿದ್ರಿ. ಆದರೆ ಇವಾಗ ನನ್ನ ಮಗಳನ್ನ ನಿಮ್ಮನೆ ಸೊಸೆ ಮಾಡ್ಕೋತೀರಾ? ಅದು ಅದು ಯಶೋಧ, ಅದು ಹಾಗಲ್ಲ ಕಣೆ. ಸಾಕು, ಬಾಯಿ ಮುಚ್ಚಿ. ಅದಕ್ಕೆ ಇವಾಗ ಒಂದು ಕೆಲಸ ತಗೊಂಡಿದ್ದಾಳೆ, ಸಂಪಾದನೆ ಮಾಡ್ತಿದ್ದಾಳೆ ಅಂತ ಸಂಬಂಧ ಬೆಳೆಸೋದಕ್ಕೆ ಬಂದಿದ್ದೀರಾ? ನೋಡಿ, ನೀವು ನನ್ನ ಮಗಳಿಗೆ ಮಾಡಿರೋ ಅವಮಾನನ ಯಾವತ್ತೂ ಮರೆಯಲ್ಲ. ನೀವೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇವಾಗ ಒಂದು ಒಳ್ಳೆ ಕೆಲಸ ತಗೊಂಡಿದ್ದಾಳೆ ಅಂತ ಸಂಬಂಧ ಬೆಳೆಸೋಕೆ ಬಂದು ಹಾಗೆ ಖಾಲಿ ಇದ್ದಿದ್ರೆ ಕಾಲ್ಗುಣ ಸರಿ ಇಲ್ಲ ಹಾಗೆ ಹೀಗೆ ಅಂತ ಕಾಲ್ ಕಸ ಮಾಡ್ತಿದ್ರಿ ನೀವು. ನೋಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನನ್ನ ಮಗಳಿಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆನೇ ಮದುವೆ ಮಾಡ್ತೀನಿ. ನಿಮ್ಮಂಥವ್ರ ಮನೆಗೆ ಮಾತ್ರ ಕೊಡಲ್ಲ. ಕೊನೆಗೂ ಅವಮಾನ ಆಗ್ತಾ ಇದ್ದಿದ್ದ ಸ್ಥಳದಲ್ಲೇ ತನು ತಲೆ ಎತ್ತಿ ನಿಲ್ತಾಳೆ. ಇಡೀ ಊರಿನವರು, ಸಂಬಂಧಿಕರು ಎಲ್ಲರೂ ಅವಳಿಗೆ ಗೌರವ ಕೊಡೋ ಹಾಗೆ ಬದುಕು ತೋರಿಸ್ತಾಳೆ. ಫೈಜಾ ಅನ್ನೋರು ಕಮೆಂಟ್ ಮಾಡಿದ್ರು, ಇವತ್ತು ಅವ್ರ ಬರ್ಡೇ
ವಿಶ್ ಮಾಡಿ ಅಂತ. ಹಾಯ್ ಫೈಜಾ, ಹೇಗಿದ್ದೀರಾ? ವಿಶ್ ಯು ಹ್ಯಾಪಿ ಬರ್ಡೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಹಾಕೋ ಯಾವುದೇ ವಿಡಿಯೋಸ್ ಆದರೂ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.